ಭಾರತದ ಸಂವಿಧಾನದ ವಿಧಿ 82 ಆರ್ಟಿಕಲ್ 82 ದೇಶದ ಲೋಕಸಭಾ ಕ್ಷೇತ್ರಗಳ ಪುನರ್ವಿಂಗಡಣೆಗೆ ಸಂಬಂಧಿಸಿದ ಪ್ರಮುಖ ವಿಧಿಯಾಗಿದೆ. ಇದರ ಸಂಪೂರ್ಣ ವಿವರಣೆ ಮತ್ತು ಮುಖ್ಯಾಂಶಗಳು ಇಲ್ಲಿವೆ. ವಿಧಿ 82 ಪ್ರತಿ ಜನಗಣತಿಯ ನಂತರ ಮರುಹೊಂದಾಣಿಕೆ ರಿಅಡ್ಜಸ್ಟ್ಮೆಂಟ್ ಆಫ್ಟರ್ ಈಚ್ ಸೆನ್ಸಸ್. ಈ ವಿಧಿಯು ಪ್ರತಿ 10 ವರ್ಷಕ್ಕೊಮ್ಮೆ ನಡೆಯುವ ಜನಗಣತಿಯ ನಂತರ ಲೋಕಸಭೆಯಲ್ಲಿ ರಾಜ್ಯಗಳಿಗೆ ಹಂಚಿಕೆಯಾದ ಸ್ಥಾನಗಳು ಮತ್ತು ಪ್ರತಿ ರಾಜ್ಯದೊಳಗಿನ ಪ್ರಾದೇಶಿಕ ಕ್ಷೇತ್ರಗಳ ವಿಭಜನೆಯನ್ನು ಮರುಹೊಂದಾಣಿಕೆ ಮಾಡಬೇಕು ಎಂದು ತಿಳಿಸುತ್ತದೆ. 1. ಮರುಹೊಂದಾಣಿಕೆಯ ಪ್ರಕ್ರಿಯೆ. ಪ್ರತಿ ಜನಗಣತಿಯು ಪೂರ್ಣಗೊಂಡ ನಂತರ ಸಂಸತ್ತು ಕಾನೂನಿನ ಮೂಲಕ ನಿರ್ಧರಿಸುವ ಅಧಿಕಾರದ ಅಡಿಯಲ್ಲಿ ಲೋಕಸಭಾ ಕ್ಷೇತ್ರಗಳ ಮರುಹೊಂದಾಣಿಕೆ ನಡೆಯಬೇಕು. ಇದಕ್ಕಾಗಿ ಸಾಮಾನ್ಯವಾಗಿ ಪುನರ್ವಿಂಗಡಣಾ ಆಯೋಗ ಡೆಲಿಮಿಟೇಷನ್ ಕಮಿಷನ್ವನ್ನು ನೇಮಿಸಲಾಗುತ್ತದೆ. 2. ಪ್ರಮುಖ ತಿದ್ದುಪಡಿಗಳು ಮತ್ತು ತಡೆ ಫ್ರೀಜಿಂಗ್ ಆಫ್ ಸೀಟ್ಸ್. ಜನಸಂಖ್ಯೆಯ ನಿಯಂತ್ರಣದ ಕ್ರಮಗಳನ್ನು ಉತ್ತೇಜಿಸಲು ಈ ಮರುಹೊಂದಾಣಿಕೆಯ ಪ್ರಕ್ರಿಯೆಗೆ ಕಾಲಕಾಲಕ್ಕೆ ತಿದ್ದುಪಡಿಗಳ ಮೂಲಕ ತಡೆ ನೀಡಲಾಗಿದೆ. 42ನೇ ತಿದ್ದುಪಡಿ 1976 1971ರ ಜನಗಣತಿಯ ಆಧಾರದ ಮೇಲೆ ಲೋಕಸಭಾ ಸ್ಥಾನಗಳ ಸಂಖ್ಯೆಯನ್ನು 2000 ಇಸವಿಯವರೆಗೆ ಬದಲಾಯಿಸದಂತೆ ಸ್ಥಗಿತಗೊಳಿಸಲಾಯಿತು. 84ನೇ ತಿದ್ದುಪಡಿ 2001 ಈ ಸ್ಥಗಿತವನ್ನು ಮತ್ತೆ 25 ವರ್ಷಗಳವರೆಗೆ ವಿಸ್ತರಿಸಲಾಯಿತು. ಅಂದರೆ 2026ರ ನಂತರದ ಮೊದಲ ಜನಗಣತಿಯ ಅಂಕಿಅಂಶಗಳು ಬರುವವರೆಗೆ ಅಂದಾಜು 2031 ಈಗಿರುವ ಸ್ಥಾನಗಳ ಸಂಖ್ಯೆ ಬದಲಾಗುವುದಿಲ್ಲ. 3. ಪ್ರಾದೇಶಿಕ ಕ್ಷೇತ್ರಗಳ ಮರುವಿಂಗಡಣೆ. ಸ್ಥಾನಗಳ ಒಟ್ಟು ಸಂಖ್ಯೆ ಬದಲಾಗದಿದ್ದರೂ ರಾಜ್ಯದ ಒಳಗಿನ ಕ್ಷೇತ್ರಗಳ ಗಡಿಗಳನ್ನು ಬದಲಾಯಿಸಲು 87ನೇ ತಿದ್ದುಪಡಿ 2003 ಅವಕಾಶ ನೀಡಿತು. ಇದು 2001ರ ಜನಗಣತಿಯನ್ನು ಆಧಾರವಾಗಿಟ್ಟುಕೊಂಡು ಕ್ಷೇತ್ರಗಳ ವ್ಯಾಪ್ತಿಯನ್ನು ಮರುಹೊಂದಿಸಲು ಅನುವು ಮಾಡಿಕೊಟ್ಟಿತು. ಮುಖ್ಯಾಂಶಗಳು ಒಂದು ನೋಟದಲ್ಲಿ. ಅಂಶ. ವಿವರಣೆ. ಉದ್ದೇಶ. ಜನಸಂಖ್ಯೆಗೆ ಅನುಗುಣವಾಗಿ ಸಮಾನ ಪ್ರಾತಿನಿಧ್ಯ ನೀಡುವುದು. ಅಧಿಕಾರ. ಕ್ಷೇತ್ರಗಳ ಮರುಹೊಂದಾಣಿಕೆ ಮಾಡುವ ಅಧಿಕಾರ ಸಂಸತ್ತಿಗೆ ಇದೆ. ಆಧಾರ. ಪ್ರತಿ 10 ವರ್ಷಕ್ಕೊಮ್ಮೆ ನಡೆಯುವ ಅಧಿಕೃತ ಜನಗಣತಿ. ಪ್ರಸ್ತುತ ಸ್ಥಿತಿ. 1971ರ ಜನಗಣತಿಯ ಆಧಾರದ ಮೇಲೆ ಸ್ಥಾನಗಳನ್ನು 2026ರವರೆಗೆ ನಿಗದಿಪಡಿಸಲಾಗಿದೆ. ಗಮನಿಸಿ, ಈ ವಿಧಿಯು ಪ್ರಜಾಪ್ರಭುತ್ವದಲ್ಲಿ ಪ್ರತಿಯೊಬ್ಬ ಮತದಾರನ ಮತದ ಮೌಲ್ಯವು ಸರಿಸುಮಾರು ಸಮಾನವಾಗಿರಬೇಕು ಎಂಬ ತತ್ವವನ್ನು ಎತ್ತಿಹಿಡಿಯುತ್ತದೆ.